ಮಂಗಳೂರಲ್ಲಿ ನಾನ್ ಫೇಮಸ್, ಚಿಕ್ಕಪೇಟೆಯಲ್ಲಿ ಸೀರೆ ಫೇಮಸ್. ನೀರು ಕುಡಿದ್ಯಾ? ಜ್ಯೂಸ್ ಕುಡಿದ್ಯಾ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನ್ಯೂ ವ್ಲಾಗ್. ಇವತ್ತು ನಾವು ಚಿಕ್ಕಪೇಟೆ ಸೈಡ್ ಹೋಗ್ತಿದ್ವಿ. ಅಲ್ಲಿ ಹೋಗಿ ಎಕ್ಸ್ಪ್ಲೋರಿಂಗ್ ಮಾಡೋದು ಚಿಕ್ಕಪೇಟೆ. ಆವಾಸ್ ಚಿಕ್ಕಪೇಟೆ ಹೇಗಿದೆ ಅಲ್ಲೊಂದ್ಸಲ ನೋಡಿ ಬರು. ಮೊನ್ನೆ ಹೋಗ್ಬೇಕಂತಿದ್ವಿ, ಆಗಿಲ್ಲ. ಹಾಗೆ ಇವತ್ತು ಹೋಗ್ತಿದ್ವಿ. ನಮ್ಮ ಜೊತೆ ನಮ್ಮದು ನವನೀತ್ ಆ್ಯಡ್ ಆಗಿದ್ದಾರೆ, ಜಾಯ್ನ್ ಆಗಿದ್ದಾರೆ. ನವನೀತ್, ವೆಲ್ಕಮ್ ಟು ಚಿಕ್ಕಪೇಟೆ ರೀಚ್ ಆದ್ವಿ. ಈಗ ಎಕ್ಸ್ಪ್ಲೋರ್ ಮಾಡಬೇಕು ಚಿಕ್ಕಪೇಟೆಯನ್ನು. ಭಾರಿ ಒಳ್ಳೆಯದೆ ಮಾರ್ಕೆಟ್ ಎಲ್ಲ. ಈಗ ಒಂದು ಲೈಟ್ ಸೆಕ್ಷನಿಗೆ ಒಂದು ಹೋಗಿ ಬಂದ್ವಿ. ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ತುಂಬ ಇದೆ ಇಲ್ಲಿ, ಬೇರೆ ಬೇರೆ. ಈಗ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಇಲ್ಲಿ ಏನಂದರೆ ಗಲ್ಲಿ ಥರ ಇದೆ ಒಂದೊಂದು ಏರಿಯಾ. ಆ ಗಲ್ಲಿಯಲ್ಲೂ ಎಷ್ಟೊಂದು ತುಂಬ ಅಂಗಡಿಗಳಿದೆ. ಒಂದು ಎರಡು ಕಡೆ ಈಗ ನೋಡಿ ಬಂದ್ವಿ. ಈಗ ಇನ್ನೊಂದು ಕಡೆ ಹೋಗ್ತಿದ್ವಿ. ಇಲ್ಲೂ ಒಂದು ಎಲೆಕ್ಟ್ರಿಕಲ್ ಶಾಪ್ಸ್ ಎಲ್ಲ ತುಂಬ ಇದೆ ಇಲ್ಲೆಲ್ಲ. ಇದೊಂದು ಗಲ್ಲಿಯಲ್ಲಿ ಬಂದ್ವಿ. ಇನ್ನೊಂದು ಗಲ್ಲಿಯಲ್ಲಿ ಹೋದ್ವಿ. ಅದು ಫುಲ್ ಸಾರಿ ಇದೆ ಸೆಕ್ಷನ್ ಫುಲ್ಲು. ಇದು ಫುಲ್ಲು ಎಲೆಕ್ಟ್ರಿಕಲ್ ಸೆಕ್ಷನ್ ಇದೆ. ಈಗ ಒಂದು ನೋಡಬೇಕು, ಹಸಿವಾಗ್ತುಂಟು. ಈಗ ಊಟ ಮಾಡಬೇಕು, ಗೊತ್ತಿಲ್ಲ ಎಲ್ಲಿ ಮಾಡೋದು. ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ, ಅಂದರೆ ಎಲ್ಲ ಫುಟ್ಪಾತಲ್ಲಿ ಫುಲ್ ರಶ್ ಇದೆ. ನಡಿಲಿಕ್ಕೇ ಕಷ್ಟ ಆಗ್ತಿದೆ. ಅದೇ ನಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಅದರಡಿಯಲ್ಲಿ ವ್ಲಾಗ್ ಮಾಡಲಿಕ್ಕೆ ಕಷ್ಟ ಇದೆ. ಸ್ವಲ್ಪ ಗ್ಯಾಪಲ್ಲಿ ಮಾಡ್ತಿದ್ದೇನೆ ಅಷ್ಟೇ. ಈಗ ನೋಡುವ. ನೀವು ಏನೇ ತೊಗೊಳ್ಳೋಗಿದ್ದು, ಹೋಲ್ಸೇಲಲ್ಲಿ ತೊಗೊಳ್ಳೋಗಿದ್ದು, ಬಟ್ಟೆ ಆಗಲಿ, ಎಲೆಕ್ಟ್ರಿಕಲ್ ಐಟಮ್ಸ್ ಆಗಲಿ, ಏನೇ ಆಗಲಿ, ಇಲ್ಲಿ ಬಂದು ತೊಗೊಳ್ಳೋದು ವರ್ತ್ ಇಟ್ಟು. ಯಾಕಂದರೆ ಇಲ್ಲಿ ಎಲ್ಲ ಹೋಲ್ಸೇಲಲ್ಲಿ ಮಾಡ್ತಾರೆ. ಮತ್ತು ಒಂದಂತಲ್ಲ, ಇಲ್ಲಿ ಒಂದು ತುಂಬ ಅಂಗಡಿ ಇದೆ. ನೀವು ಒಂದು ಬೇಡ ಬಿಟ್ಟರೊಂದು ಇನ್ನೊಂದು ಕಡೆ ನಿಮಗೆ ನೋಡ್ಬೋದು. ತುಂಬ ವೆರೈಟೀಸ್ ಆಗಲಿ ತುಂಬ ಇದೆ. ನೀವು ಬಂದು ವಿಸಿಟ್ ಮಾಡಿ ಒಂದು ಸಲ ಚಿಕ್ಕಪೇಟೆ. ಹಾಗೆ ಇಲ್ಲಿ ಸ್ವಲ್ಪ ಬಾರ್ಗೇನಿಂಗ್ ಮಾಡಿದ್ರೆಲ್ಲ ಇದು ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಅಂದರೆ ತುಂಬ ಶಾಪ್ ಇದೆ ಇಲ್ಲಿ, ಎಲ್ಲ ಕಡೆ ಎಲ್ಲ ಇದರದ್ದು ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಸ್ವಲ್ಪ ಕಡಿಮೆ ಮಾಡ್ತಾರೆ. ಹೋಗ್ತಾ ಇದ್ವಿ. ಇದು ಡ್ರೆಸ್ ಅಂದ ಅಷ್ಟೇ ಅಲ್ಲ, ಮತ್ತು ಎಲ್ಲ ಹೋಮ್ ಅಪ್ಲಯನ್ಸಸ್ ಆಗಲಿ, ಮತ್ತು ಮನೆ ಡೆಕೋರೇಷನ್ಸ್ ಆಗಲಿ ಎಲ್ಲ ಇದೆ ಇಲ್ಲಿ. ಮತ್ತು ಅದೇ ಹೇಳಿದ್ವಿ ನಾವು, ಇಲ್ಲಿ ತುಂಬ ಶಾಪ್ ಇದೆ. ನೀವು ಎಲ್ಲಾದರೂ ಒಂದು ಕಡೆ ಒಂದು ಒಳ್ಳೆ ಹುಡುಕಿ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ ಇಲ್ಲಿ. ನಾವು ಅದೇ ಒಂದು ಲೈಟ್ ಎಲ್ಲ ನೋಡಬೇಕು, ದೀಪಾವಳಿಗೆ ಒಂದು ಹಾಕಲಿಕ್ಕೆ ಲೈಟ್ ನೋಡಿ, ಒಂದು ಒಳ್ಳೆ ಇದ್ದರೆ ನೋಡಿ, ಕಡಿಮೆ ಇದ್ದರೆ ತೊಗೊಳ್ಬೇಕು. ಬಾರ್ಗೇನಿಂಗ್ ಮಾಡೋದೊಂದು ಇದೆ ನಮಗೆ, ನೋಡಬೇಕು. ಊಟಕ್ಕೆ ಬಂದಿದ್ದೆ ಕೆಂಪೇಗೌಡ ಹೋಟೆಲ್ ಅಂತಿದ್ದೆ, ಚಿಕ್ಕಪೇಟೆ ಹತ್ರ. ಏನು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಹೇಳ್ದ. ನೋಡುವ ಹೇಗಿದೆ ಟೇಸ್ಟ್ ಅಂತ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಊಟ ಆಯಿತು. ಬಿರಿಯಾನಿ ತಿಂದು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಚಿಕ್ಕಪೇಟೆ ಫುಟ್ಪಾತಲ್ಲಿ ಈಗ ಹೋಗ್ತಿದ್ದೀವಿ. ನೋಡಿ, ಈಗ ನಾವು ಆ ರೂಟಲ್ಲಿ ಬಂದ್ವಿ. ಅಲ್ಲಿ ಊಟ ಈಚೆ ಸೈಡಿಂದ ಬಂದ್ವಿ, SBI ಬ್ಯಾಂಕ್ ಥ್ರೂ ಇಂದ. ಅಲ್ಲಿಂದ ಈ ಎಂಡ್ವರೆಗೂ ಫುಲ್ ಬುಕ್ ಇದೆ, ಶಾಪ್ ಇದೆ ಎಲ್ಲ. ಅಂದರೆ ಒಂದು ಸೈಡ್ ಏನಾದಿದ್ರೆ ಅದೇ ಶಾಪ್ ಇರೋದು. ಅಂದರೆ ಗೋಲ್ಡ್ ಡೈಮಂಡ್ ಇದ್ರೆ ಅದೇ ಸೈಡ್, ಒಂದೇ ಸೈಡ್ ಇರೋದು ಆ ಥರ. ಈ ಬುಕ್ಸ್ ಇದು ಆಪೋಸಿಟ್ ಎಲ್ಲ ತರಕಾರಿ, ಫ್ರೂಟ್ಸ್ ಇದೆಲ್ಲ ಇದೆ. ಅದು ಒಂದು ಆ ಎಂಡಿಂದ ಈ ಎಂಡ್ವರೆಗೂ ಫುಲ್ಲು ಅದೇ ಇದೆ. ನೋಡಿ, ನಾನು ಈಗ ತೋರಿಸ್ತೀನಿ.
ಸ್ಟೇಷನರಿ ಐಟಮ್ ಕೂಡ ಇದೆ, ಅಂದರೆ ಸ್ಟೇಷನರಿ ವಿತ್ ಬುಕ್ಸ್ ಎಲ್ಲ ಇದೆ. ಈಗ ಇಲ್ಲಿಂದ ನಾವು ಮುಂದಿನ ಕಡೆ ಹೋಗ್ತಿದ್ದೀವಿ, ನೋಡುವ ಅಲ್ಲಿ ಏನಿದೆ ಅಂತ. ನೋಡಿದ್ರಲ್ಲ ನಾನು ತೋರಿಸಿದೆ ರಶ್ ಹೇಗಿದೆ ನೋಡಿ. ಚಿಕ್ಕಪೇಟೆ ಮಾರ್ಕೆಟಲ್ಲಿ ವೀರಸ್, ಅದು ಈಗ ನಾನೀಗ ತೋರಿಸಿದ ಅದು ಸಾರಿ ಸೆಕ್ಷನ್ ಇದೆ, ವೀರಸ್. ಈಗ ನಾವು ಇಲ್ಲಿಂದ ಹೊರಗಡೆ ಹೋಗ್ತಿದ್ದೀವಿ. ಒಂದು ಸುಸ್ತಾಯಿತು ತಿರುಗಾಡಿ ವೀಡಿಯೋ ಮಾಡಲಿಕ್ಕೆ ಸರಿ ಆಗ್ತಿರ್ಲಿಲ್ಲ ಜನಪ್ಪ. ಹಾಗೆ ಈಗ ಇಲ್ಲಿಂದ ಹೋಗ್ತಿದ್ದೀವಿ ಹೊರಗಡೆ ಮಾರ್ಕೆಟಿಂದ. ನೋಡಿ ರಶ್ ವೀರಸ್. ಹಾಂ ಏನಾ ಮಂಗಳೂರಲ್ಲಿ ನಾನ್ ಫೇಮಸ್, ಚಿಕ್ಕಪೇಟೆಯಲ್ಲಿ ಸೀರೆ ಫೇಮಸ್. ಹೇಳ ಅದು ಡೈಲಾಗ್ ಹೇಳು ಮಾರೆ. ಅಲ್ಲ ಹೇಗಿದೆ ಚಿಕ್ಕಪೇಟೆ ಅಂತೆಲ್ಲ ಮಾರೆ? ಹಾಂ ನೀರು ಕುಡಿದ್ಯಾ? ಸೊ ಈಗ ವ್ಲಾಗಿಂಗ್ ಚೇಂಜ್ ಆಯಿತು. ಈ ಜನ ಲೈಟ್ ತಗೊಳ್ಳಿ ಒಂದದ್ದು, ದೀಪಾವಳಿಗೆ ಲೈಟ್ ಬೇಕಂತ ಎಲ್ಲಿ ಕಮ್ಮಿ ಉಂಟು ಅಲ್ಲಿ ಅವ್ರು ಕೊಡ್ತೇನೆ ಫಸ್ಟಿಗೆ. ಸೊ ಈಗ ಲೈಟ್ ತಗೊಳ್ತಿದ್ದೆ. ಎಷ್ಟಂತೆಯಾ? 30 ಮೀಟ್ರಿಗೆ 300 ಅಂತೆ. ಒಂದು ಕಡೆ ಕೇಳಿದ್ವಿ, ಅಲ್ಲಿ 30 ಮೀಟ್ರಿಗೆ 450 ಹೇಳಿದ್ರು. ಹಾಗಾಗಿ ಕಮ್ಮಿಲಿ ಉಂಟಂತೇಳಿ ಬಂದಿದ್ದಾನೆ. ಪ್ರಾರ್ಥನೆ 60 ಮೀಟರ್ಗೆ 550, ಅಲ್ಲಿ 30 ಮೀಟರ್ಗೆ 550, ಒಂದು 100 ರೂಪಾಯಿ ಜಾಸ್ತಿ. ಇದ್ದದಕ್ಕೆಲ್ಲ ಕೈ ಹಾಕ್ತಿದ್ದಾನೆ, ಎಂತ ತಗೊಳ್ತಾನೆ ಅವನಿಗೆ ಗೊತ್ತಿಲ್ಲ ಅಷ್ಟಿಗೆ. ಈಗ ಮನೆಯನ್ನೆಲ್ಲ ಫುಲ್ಲು ಜಾತ್ರೆ ಮಾಡಿರ್ತಾನಂತೆ ಈಗ ಎಲ್ಲ ತಗೊಂಡು. 2 ಲೈಟ್ ತಗೊಂಡೆ. ಮೀನಿಗೆ ಕೊಡೋ ತೊಟ್ಟೆ ಅಂದರೆ ನಮಗೆ ಲೈಟ್ ಹಾಕಿ ಕೊಟ್ಟಿದ್ದಾರೆ. ಮೀನು ಕೊಟ್ಟು ನಮ್ಮ ಕಡೆಯಲ್ಲೆಲ್ಲ ಮೀನಿಗೆ ಕೊಡುವ ತೊಟ್ಟೆ ಇದೆ. ಮಂಗಳೂರಲ್ಲಿ ಮೀನಿಗೆ ಕೊಡೋ ತೊಟ್ಟೆ ನಮಗೆ ಲೈಟ್ ಆಗಿ ಕೊಟ್ಟಿದ್ದಾರೆ. ಅದೆಂತ ಮೀನು ತೊಟ್ಟೆ? ಮೀನು ಬಂಗುಡೆ. ಒಂದು ಕಡೆ ಅಷ್ಟೆಲ್ಲ ರೇಟ್ ಹೇಳಿ ಇಲ್ಲಿ 110 ರೂಪಾಯಿ ಕೊಟ್ಟರು, ಅಲ್ಲೆಲ್ಲ 350 ಇಷ್ಟು ಸಿಕ್ಕದಾಗಿ. ಹಾಗೆ ಅಲ್ಲಿ ಕಡಿಮೆ ಸಿಕ್ಕಿದ್ದ. ಇಲ್ಲ ದೊಡ್ಡ ಮೌಲ್ಯ ಹೋಗ್ತೇನೆ, ಅಲ್ಲೆಲ್ಲ ಹೇಳಿದಷ್ಟು ಹಣ ಕೊಟ್ಟು ಬರ್ತೇನೆ. ಇಲ್ಲಿ ಒಂದು 100 ರೂಪಾಯಿ ಕೊಡಲಿಕ್ಕೆ ಆಗುದಿಲ್ಲ. ನೋ ಪೈಸಾ. ಫ್ರೂಟ್ಸ್ ಮಾರ್ಕೆಟ್ ನೋಡಿ ಚಿಕ್ಕಪೇಟೆ. ಅವಕಾಡೋ. ಸೊ ಗಾಯ್ಸ್, ಇವತ್ತಿಗೆ ಈ ಬ್ಲಾಗ್ ಎಂಡ್ ಮಾಡ್ತಿದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿರಬೇಡಿ ವಿಡಿಯೋ ಅಷ್ಟೇ. ಸೊ ಇನ್ನು ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ